ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅನನ್ಯ ಭಟ್ ಎನ್ನುವಂಥ ಹುಡುಗಿ ಕಾಣೆಯಾಗಿದ್ದಾಳೆ ಎನ್ನುವಂಥ ದೂರನ್ನು ಈಗಾಗಲೇ ಸುಜಾತಾ ಭಟ್ ಎನ್ನುವಂಥವ್ರು ಕೊಟ್ಟಿರುವಂಥದ್ದು. ಆದರೆ ಸುಜಾತಾ ಭಟ್ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಇದ್ದರು ಎನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅವ್ರದ್ದೇ ಪಕ್ಕದ ಮನೆ ಏನು ಸುಜಾತಾ ಅವರ ಪಕ್ಕದ ಮನೆಯವರೇ ಆಗಿರುವಂಥವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಇಲ್ಲಿ ಸುಜಾತಾ ಭಟ್ ಅವರು ಎಷ್ಟು ದಿನ ಇದ್ರಿ, ಹೇಗಿದ್ರು ಇಲ್ಲಿ ಅಂತ ಹೇಳಿ? ನಾವು ಈ ಮನೆಗೆ ಬಂದು 1-2 ತಿಂಗಳ ತನಕ ಇದ್ದರು ಅಷ್ಟೇ. ಪ್ರಭಾಕರ್ ಜೊತೆಯಲ್ಲಿ ಇದ್ದರು ಅಷ್ಟೇ. ಅವರು ಮದುವೆ ಆಗಿತ್ತ? ಇಲ್ಲ ಇಲ್ಲ, ಮದುವೆಗಿದ್ದೆ ಏನಿಲ್ಲ, ಹಿಂಗೆ ಲಿವಿಂಗ್ ಪಾರ್ಟ್ನರ್ ಮಾಡ್ಕೊಂಡಿದ್ರು ಅಷ್ಟೇ. ಅದಕ್ಕಿಂತ ಮುಂಚೆ ಇದ್ರಂತಮ್ಮ, ನೀವು ಬರೋಕ್ಕಿಂತ ಮುಂಚೆ? ಇಲ್ಲ ಇಲ್ಲ, ಅವರು ನಾವಂದರೆ ಈ ಮನೆಗೆ ಬಾಡಿಗೆಗೆ ಬರೋದು ಮುಂಚೆ ಎದುರುಗಡೆ ಮನೆಯಲ್ಲಿದ್ವಿ. ಒಂದು 5-6 ತಿಂಗಳು ಮುಂಚೆ ಇದ್ದರು ಏನೋ ಅಷ್ಟೇ. ಮಕ್ಕಳೇನಾದ್ರು ಇತ್ತ? ಇಲ್ಲ ಇಲ್ಲ, ಮದುವೆ ಇರಲಿಲ್ಲ, ಏನು ಮಾಡ್ಕೊಂಡಿರಲಿಲ್ಲ ಅವರು. ಮಕ್ಕಳು ಏನು ಇರಲಿಲ್ಲ ಅವರಿಗೆ. ಇದ್ದಾಗ ಅಥವಾ ಬೇರೆ ಮಕ್ಕಳು, ಸಣ್ಣ ಮಕ್ಕಳು ಅಥವಾ ದೊಡ್ಡವರು ಯಾರು ಬರ್ತಾ ಹೋಗ್ತಾ ಇದ್ರು? ಇಲ್ಲ ಇಲ್ಲ, ಯಾರು ಅವ್ರ ಕಡೆ ಕಾಂಟ್ಯಾಕ್ಟ್ ನಮ್ಗೆ ಇಷ್ಟು ವರ್ಷ ಆದರೂ ಇಲ್ಲಿರೋ ತನಕನೂ ಅವ್ರ ಅಕ್ಕಂಗಿಯರ್ದು ಇದು ಸಹ ನಮಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರು ಅವ್ರ ಜೊತೆಯಲ್ಲಿ ಒಡಹುಟ್ಟಿದವ್ರು ಇದ್ದಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಕೆಲಸ ಮಾಡ್ತಿದ್ರಮ್ಮ? ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರು ಅಷ್ಟೇ. ಅಡುಗೆ ಮತ್ತೇನು ಬೇರೆ ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾದರೂ ಹೋಗಿದ್ರು ಏನೋ ಗೊತ್ತಿಲ್ಲ. ನಾವು ಬಂದಮೇಲೆ ಏನೂ ಮಾಡ್ತಿಲ್ಲ. ಬಂದು 1-2 ತಿಂಗಳಿಗೆ ಬೆಂಗಳೂರಿಗೆ ಹೋಗಿಬಿಟ್ರು ಅವರು. ನೀವು ಫಸ್ಟು ಇದೆ ಮುಂದೆ ಇದ್ರಿ ಮುಂದಿನ ಮನೇಲಿ, ಅವರು ಒಟ್ಟೆ ಇಲ್ಲಿದ್ದರು, ಅವ್ರು ಪ್ರಭಾಕರ್ ಬಾಳಿಗ ಅವ್ರ ಜೊತೆಗೆ. ಹೇಗಿದ್ರಮ್ಮ ಇಲ್ಲಿ ಅವರು ಇದ್ದಾಗ? ಅವ್ರು ಹೇಗಿತ್ತು ಒಡನಾಟ ಅಂತ ಹೇಳಿ? ಅದು ನಮಗೆ ಗೊತ್ತಾಗ. ನೀವು ಅವ್ರ ಜೊತೆ ಮಾತಾಡ್ತಿದ್ರೆ? ಇಲ್ಲ, ನಾವು ಸ್ವಲ್ಪ ಬೆರೆಯೋದೆಲ್ಲ ಕಡಿಮೆ, ಬರ್ತಿದ್ರು ಅಷ್ಟೇ. ಬಂದು ಒಂದು 5-10 ನಿಮಿಷ ಮಾತಾಡ್ಕೊಂಡು ಹೋಗ್ತಿದ್ರು ಅಷ್ಟೇ. ನಮಗೆ ಯಾವುದು ಕೆಲಸದಲ್ಲಿ ಇರಲಿಲ್ಲ? ಇಲ್ಲ ಇಲ್ಲ, ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ, ಆ ಮನೆಯಲ್ಲೇ ಇದ್ದರು. ಅವರಮ್ಮನ ನೋಡಿಕೊಂಡು ಮತ್ತೆ ಪ್ರಭಾಕರ್ ಬಾಳಿಗ ಅವರು? ಹೌದು ಹೌದು, ಅವರಮ್ಮನ ನೋಡಿಕೊಂಡು ಅವರಮ್ಮ ಆಮೇಲೆ ತೀರ್ಕೊಂಡು ಹೋದರು. ಕೊನೆಗೆ ಅವರು ಇಲ್ಲೇ ಇದ್ದರು, ಸುಮಾರು ವರ್ಷ ಇದ್ದರು. ಬೆಂಗಳೂರಿಗೆ ಹೋದ್ಮೇಲೆ ಯಾವತ್ತಾರು ಬಂದಿದ್ರಮ್ಮ? ಅದಾದಮೇಲೆ ಸುಜಾತಾ ಭಟ್ ಅವರು ಒಂದು ಸಲ ಮಧ್ಯ ಬಂದಿದ್ದರು, ಒಂದು ಸಲ ಯಾರೋ ಜೊತೆಗೆ ಒಂದು 4-5 ಜನ ಜೊತೆಗೆ ಒಂದು ಸಲ ಬಂದಿದ್ರು ಅಷ್ಟೇ. ಅದ್ರ ಮೇಲೆ ನೋಡಿಲ್ಲ ನಾವು. ಅಂದರೆ ಜಮೀನು ವಿಚಾರ, ಜಾಗದ ವಿಚಾರಕ್ಕೆ? ಇಲ್ಲ ಇಲ್ಲ, ಅದೇನು ಗೊತ್ತಿಲ್ಲ ನಮಗೆ, ಬಂದಿದ್ದು ಗೊತ್ತಿಲ್ಲ ನಮಗೆ. ಅವ್ರು ಬಂದು ವಾಪಸ್ ಹೋಗಬೇಕಾದ್ರೆ ಗೊತ್ತಾಯ್ತು ಅಷ್ಟೇ ಅವ್ರು ಬಂದಿದ್ದರು ಅಂಥೇಳಿ. ಯಾವುದಕ್ಕೆ ಏನು ಅಂತ ಗೊತ್ತಿಲ್ಲ. ಅವರು ಅದೆಲ್ಲ ನಾವು ಕೇಳೋಕ್ಕೂ ಹೋಗ್ತಿರ್ಲಿಲ್ಲ, ಬಂದು ಮಾತಾಡ್ಸಿದ್ರೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲಿದ್ದಾಗ ಒಟ್ಟು ಯಾವುದೇ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಇಲ್ಲೇ ಮನೆಯಲ್ಲೇ ಇರ್ತಿದ್ರು? ಹೌದು ಹೌದು, ಮನೆಯಲ್ಲೇ ಇರ್ತಿದ್ರು. ಸುಮಾರು ನಾಯಿಗಳೆಲ್ಲ ಸಾಕ್ಕೊಂಡಿದ್ರು ಅವರು, ಆ ನಾಯಿ ನೋಡ್ಕೊಂಡು ಇರ್ತಿದ್ರು ಅಷ್ಟೇ. ಅವ್ರ ಹತ್ರ ನೀವೇ ಜಾಗ ತಗೊಂಡಿದ್ದು? ಹೌದು ಹೌದು ಹೌದು, ಆ ಪ್ರಭಾಕರ್ ಹತ್ರನೇ ತಗೊಂಡು. ಪ್ರಭಾಕರ್ ಅವ್ರ ಹತ್ರ ಇವರಿದ್ರು? ಹೌದು ಹೌದು, ಪ್ರಭಾಕರ್ ಹತ್ರ ಇದ್ರು. ಮಾತಾಡ್ಸಿದ್ದೀರಮ್ಮ ಯಾವತ್ತಾರು ಸುಜಾತಾ ಅವ್ರ ಬಳಿಗೆ ನೀವು? ಇಲ್ಲ ಇಲ್ಲ, ಅವ್ರು ಈ ಊರು ಬಿಟ್ಟು ಹೋದ್ಮೇಲೆ ನಾವು ಕಾಂಟ್ಯಾಕ್ಟ್ ಮಾಡೇ ಇಲ್ಲ. ಅವರು ನಮಗೆ ಇದ್ದಾಗ ಅದೇ ಅವ್ರು ಎಲ್ಲಾದರೂ ಬಂದರೆ ಮಾತಾಡ್ತಿದ್ವಿ ಅಷ್ಟೇ. ಹೀಗೆ ಕ್ಷೇಮ ಸಮಾಚಾರ ಅಷ್ಟೇ, ಮತ್ತೇನಿಲ್ಲ. ಅವಾಗ ಮಕ್ಕಳಿದ್ದಾರೆ, ಆ ಥರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಮಾಡಿಲ್ಲ, ಏನು ಹಂಚ್ಕೊಂಡಿಲ್ಲ. ಇಲ್ಲೇ ನಾವೇ ನೋಡ್ತಿದ್ವಲ್ಲ, ಏನು ಇರಲಿಲ್ಲ. ಮಕ್ಕಳಾಗಲಿ ಯಾರೂ ಇರಲಿಲ್ಲ ಅವ್ರ ಜೊತೆಗೆ? ಅವ್ರು ಒಬ್ಬರೇ? ಹೌದು ಹೌದು ಹೌದು, ಒಬ್ಬರೇ ಇದ್ದಿದ್ದು. ಇದಿಷ್ಟು ಏನು ಸುಜಾತಾ ಅವರ ಮನೆ ಪಕ್ಕದ ನಿವಾಸಿಯವರು ಮಾತಾಗಿರುವಂಥದ್ದು. ಅವರು ಕೆಲವೊಂದಿಷ್ಟು ವರ್ಷಗಳ ಕಾಲ ಇಲ್ಲಿದ್ದರು. ಅವರು ನಮ್ಮ ಜೊತೆಗೆ, ನಾವು ಅವರ ಮುಂದಿನ ಮನೆಯಲ್ಲಿದ್ವಿ, ಅವರದೇ ಪಕ್ಕದ ಜಾಗದಲ್ಲಿ ಸಹ ಖರೀದಿಯನ್ನು ಮಾಡ್ಕೊಂಡು ಈಗ ಅಲ್ಲೇ ಇರುವಂಥದ್ದು. ಅವರು ಬೆಂಗಳೂರಿಗೆ ಹೋದ ನಂತರದಲ್ಲಿ ಒಮ್ಮೆ ಎಲ್ಲೋ ಬಂದಿರುವ ಮಾಹಿತಿ ಇದೆ. ಜೊತೆಗೆ ಅದರಷ್ಟೇ ಬಿಟ್ಟರೆ ಅವರ ಮದುವೆ ಬಗ್ಗೆ ಆಗಲಿ, ಮಕ್ಕಳು ಬಗ್ಗೆ ಆಗಲಿ ಯಾವುದೇ ಮಾಹಿತಿ ಇರಲಿಲ್ಲ. ಇಲ್ಲಿದ್ದಾಗ ಯಾವುದೇ ಕೆಲಸಗಳನ್ನು ಸಹ ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ದರು. ಅವರ ತಾಯಿಯನ್ನು ನೋಡಿಕೊಂಡು, ಜೊತೆಗೆ ಪ್ರಭಾಕರ್ ಬಾಳಿಗ ಅವರನ್ನ ನೋಡಿಕೊಂಡು ಇಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಯಾರೂ ಮಕ್ಕಳು ಸಹ ಅವರಿಗೆ ಇರಲಿಲ್ಲ ಎನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅನನ್ಯ ಭಟ್ ಎನ್ನುವಂಥ ಹುಡುಗಿ ಕಾಣೆಯಾಗಿದ್ದಾಳೆ ಎನ್ನುವಂಥ ದೂರನ್ನು ಈಗಾಗಲೇ ಸುಜಾತಾ ಭಟ್ ಎನ್ನುವಂಥವ್ರು ಕೊಟ್ಟಿರುವಂಥದ್ದು. ಆದರೆ ಸುಜಾತಾ ಭಟ್ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಇದ್ದರು ಎನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅವ್ರದ್ದೇ ಪಕ್ಕದ ಮನೆ ಏನು ಸುಜಾತಾ ಅವರ ಪಕ್ಕದ ಮನೆಯವರೇ ಆಗಿರುವಂಥವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಇಲ್ಲಿ ಸುಜಾತಾ ಭಟ್ ಅವರು ಎಷ್ಟು ದಿನ ಇದ್ರಿ, ಹೇಗಿದ್ರು ಇಲ್ಲಿ ಅಂತ ಹೇಳಿ? ನಾವು ಈ ಮನೆಗೆ ಬಂದು 1-2 ತಿಂಗಳ ತನಕ ಇದ್ದರು ಅಷ್ಟೇ. ಪ್ರಭಾಕರ್ ಜೊತೆಯಲ್ಲಿ ಇದ್ದರು ಅಷ್ಟೇ. ಅವರು ಮದುವೆ ಆಗಿತ್ತ? ಇಲ್ಲ ಇಲ್ಲ, ಮದುವೆಗಿದ್ದೆ ಏನಿಲ್ಲ, ಹಿಂಗೆ ಲಿವಿಂಗ್ ಪಾರ್ಟ್ನರ್ ಮಾಡ್ಕೊಂಡಿದ್ರು ಅಷ್ಟೇ.
ಅದಕ್ಕಿಂತನೂ ಮುಂಚೆ ಇದ್ರಂತಮ್ಮ ನೀವು ಬರೋಕ್ಕಿಂತ ಮುಂಚೆ? ಇಲ್ಲ ಇಲ್ಲ ಅವರು ನಾವಂದರೆ ಈ ಮನೆಗೆ ಬಾಡಿಗೆಗೆ ಬರೋದು ಮುಂಚೆ ಎದುರುಗಡೆ ಮನೆಯಲ್ಲಿದ್ವಿ. ಒಂದು 5-6 ತಿಂಗಳು ಮುಂಚೆ ಇದ್ರೋ ಏನೋ ಅಷ್ಟೇ. ಇಲ್ಲಿ ಮಕ್ಕಳೇನಾದ್ರು ಇತ್ತಮ್ಮ? ಇಲ್ಲ ಮದುವೆ ಇಲ್ಲ, ಏನು ಮಾಡ್ಕೊಂಡಿರಲಿಲ್ಲ ಅವರು. ಮಕ್ಕಳು ಏನು ಇರಲಿಲ್ಲ ಅವರಿಗೆ. ಅವ್ರು ಇಲ್ಲಿದ್ದಾಗ ಅಥವಾ ಬೇರೆ ಮಕ್ಕಳು, ಸಣ್ಣ ಮಕ್ಕಳು ಅಥವಾ ದೊಡ್ಡವ್ರು ಯಾರು ಬರ್ತಾ ಹೋಗ್ತಾ ಇದ್ರು? ಇಲ್ಲ ಯಾರು ಅವ್ರ ಕಡೆ ಕಾಂಟ್ಯಾಕ್ಟ್ ನಮ್ಗೆ ಇಷ್ಟು ವರ್ಷ ಆದರೂ ಇಲ್ಲಿರೋ ತನಕನೂ ಅವ್ರ ಅಕ್ಕ ತಂಗಿಯರ್ದು ಇದು ಸಹ ನಮಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರು ಅವ್ರ ಜೊತೆಯಲ್ಲಿ ಒಡಹುಟ್ಟಿದವ್ರು ಇದ್ದಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಕೆಲಸ ಮಾಡ್ತಿದ್ರಮ್ಮ? ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರು ಅಷ್ಟೇ. ಅಡುಗೆ ಮತ್ತೇನು ಬೇರೆ ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾದರೂ ಹೋಗಿದ್ರು ಏನೋ ಗೊತ್ತಿಲ್ಲ. ನಾವು ಬಂದಮೇಲೆ ಎಲ್ಲೂ ಏನೂ ಮಾಡ್ತಿಲ್ಲ. ಬಂದು 1-2 ತಿಂಗಳಿಗೆ ಬೆಂಗಳೂರಿಗೆ ಹೋಗಿಬಿಟ್ರು ಅವರು. ನೀವು ಫಸ್ಟು ಮುಂದೆ ಇದ್ರಿ ಮುಂದಿನ ಮನೇಲಿ, ಅವರು ಒಟ್ಟೆ ಇಲ್ಲಿದ್ದರು, ಅವ್ರು ಪ್ರಭಾಕರ್ ಬಾಳಿಗ ಅವ್ರ ಜೊತೆಗೆ. ಹೇಗಿದ್ರಮ್ಮ ಇಲ್ಲಿ ಅವರು ಇದ್ದಾಗ? ಅವ್ರು ಹೇಗಿತ್ತು ಒಡನಾಟ ಅಂತ ಹೇಳಿ? ಅದು ನಮಗೆ ಗೊತ್ತಾಗ. ನೀವು ಅವ್ರ ಜೊತೆ ಮಾತಾಡ್ತಿದ್ರೆ? ಇಲ್ಲ, ನಾವು ಸ್ವಲ್ಪ ಬೆರೆಯೋದೆಲ್ಲ ಕಡಿಮೆ, ಬರ್ತಿದ್ರು ಅಷ್ಟೇ. ಬಂದು ಒಂದು 5-10 ನಿಮಿಷ ಮಾತಾಡ್ಕೊಂಡು ಹೋಗ್ತಿದ್ರು ಅಷ್ಟೇ. ನಮ್ಗೆ ಯಾವುದು ಕೆಲಸದಲ್ಲಿ ಇರಲಿಲ್ಲ? ಇಲ್ಲ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ, ಆ ಮನೆಯಲ್ಲೇ ಇದ್ದರು. ಅವರಮ್ಮನ ನೋಡಿಕೊಂಡು ಮತ್ತೆ ಪ್ರಭಾಕರ್ ಬಾಳಿಗ ಅವರು? ಹೌದು ಅವರಮ್ಮನ ನೋಡಿಕೊಂಡು, ಅವರಮ್ಮ ಆಮೇಲೆ ತೀರ್ಕೊಂಡು ಹೋದರು. ಕೊನೆಗೆ ಅವ್ರು ಇಲ್ಲೇ ಇದ್ದರು, ಸುಮಾರು ವರ್ಷ ಇದ್ದರು. ಬೆಂಗಳೂರಿಗೆ ಹೋದ್ಮೇಲೆ ಯಾವತ್ತಾರು ಬಂದಿದ್ರಮ್ಮ? ಅದಾದಮೇಲೆ ಸುಜಾತ ಭಟ್ ಅವರು ಒಂದು ಸಲ ಮಧ್ಯ ಬಂದಿದ್ದರು, ಒಂದು ಸಲ ಯಾರೋ ಜೊತೆಗೆ, ಒಂದು 4-5 ಜನ ಜೊತೆಗೆ ಒಂದು ಸಲ ಬಂದಿದ್ರು ಅಷ್ಟೇ. ಅದ್ರ ಮೇಲೆ ನೋಡಿಲ್ಲ ನಾವು. ಅಂದರೆ ಈ ಜಮೀನು ವಿಚಾರ, ಜಾಗದ ವಿಚಾರಕ್ಕೆ? ಇಲ್ಲ ಅದೇನು ಗೊತ್ತಿಲ್ಲ ನಮಗೆ, ಬಂದಿದ್ದು ಗೊತ್ತಿಲ್ಲ ನಮಗೆ. ಅವ್ರು ಬಂದು ವಾಪಸ್ ಹೋಗಬೇಕಾದ್ರೆ ಗೊತ್ತಾಯ್ತು ಅಷ್ಟೇ ಅವ್ರು ಬಂದಿದ್ದರು ಅಂಥೇಳಿ. ಯಾವುದಕ್ಕೆ ಏನು ಅಂತ ಗೊತ್ತಿಲ್ಲ. ಅವರು ಅದೆಲ್ಲ ನಾವು ಕೇಳೋಕ್ಕೂ ಹೋಗ್ತಿರ್ಲಿಲ್ಲ, ಬಂದು ಮಾತಾಡ್ಸಿದ್ರೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲಿದ್ದಾಗ ಒಟ್ಟು ಯಾವುದೇ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಇಲ್ಲೇ ಮನೆಯಲ್ಲೇ ಇರ್ತಿದ್ರು? ಹೌದು ಮನೆಯಲ್ಲೇ ಇರ್ತಿದ್ರು. ಸುಮಾರು ನಾಯಿಗಳೆಲ್ಲ ಸಾಕ್ಕೊಂಡಿದ್ರು ಅವರು, ಆ ನಾಯಿ ನೋಡ್ಕೊಂಡು ಇರ್ತಿದ್ರು ಅಷ್ಟೇ. ಅವ್ರ ಹತ್ರ ನೀವೇ ಜಾಗ ತಗೊಂಡಿದ್ದು? ಹೌದು ಆ ಪ್ರಭಾಕರ್ ಹತ್ರನೇ ತಗೊಂಡು. ಪ್ರಭಾಕರ್ ಅವ್ರ ಹತ್ರ ಇವರಿದ್ರು? ಹೌದು ಪ್ರಭಾಕರ್ ಹತ್ರ ಇದ್ರು. ಮಾತಾಡ್ಸಿದ್ದೀರಮ್ಮ ಯಾವತ್ತಾರು ಸುಜಾತ ಅವ್ರ ಬಳಿಗೆ ನೀವು? ಇಲ್ಲ ಅವ್ರು ಈ ಊರು ಬಿಟ್ಟು ಹೋದ್ಮೇಲೆ ನಾವು ಕಾಂಟ್ಯಾಕ್ಟ್ ಮಾಡೇ ಇಲ್ಲ. ಅವರು ನಮಗೆ ಇದ್ದಾಗ ಅದೇ ಅವ್ರು ಎಲ್ಲಾದರೂ ಬಂದರೆ ಮಾತಾಡ್ತಿದ್ವಿ ಅಷ್ಟೇ. ಹೀಗೆ ಕ್ಷೇಮ ಸಮಾಚಾರ ಅಷ್ಟೇ, ಮತ್ತೇನಿಲ್ಲ. ಅವಾಗ ಮಕ್ಕಳಿದ್ದಾರೆ, ಆ ಥರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರ? ಇಲ್ಲ ಅದೆಲ್ಲ ಏನು ಮಾಡಿಲ್ಲ, ಏನು ಹಂಚ್ಕೊಂಡಿಲ್ಲ. ಇಲ್ಲೇ ನಾವೇ ನೋಡ್ತಿದ್ವಲ್ಲ, ಏನು ಇರಲಿಲ್ಲ. ಮಕ್ಕಳಾಗಲಿ ಯಾರೂ ಇರಲಿಲ್ಲ ಅವ್ರ ಜೊತೆಗೆ? ಅವ್ರು ಒಬ್ಬರೇ? ಹೌದು ಒಬ್ಬರೇ ಇದ್ದಿದ್ದು. ಇದಿಷ್ಟು ಸುಜಾತ ಅವರ ಮನೆ ಪಕ್ಕದ ನಿವಾಸಿಯವರು ಮಾತಾಗಿರುವಂಥದ್ದು. ಅವರು ಕೆಲವೊಂದಿಷ್ಟು ವರ್ಷಗಳ ಕಾಲ ಇಲ್ಲಿದ್ದರು. ಅವರು ನಮ್ಮ ಜೊತೆಗೆ, ನಾವು ಅವರ ಮುಂದಿನ ಮನೆಯಲ್ಲಿದ್ವಿ, ಅವರದೇ ಪಕ್ಕದ ಜಾಗದಲ್ಲಿ ಸಹ ಖರೀದಿಯನ್ನು ಮಾಡ್ಕೊಂಡು ಈಗ ಅಲ್ಲೇ ಇರುವಂಥದ್ದು. ಅವರು ಬೆಂಗಳೂರಿಗೆ ಹೋದ ನಂತರದಲ್ಲಿ ಒಮ್ಮೆ ಎಲ್ಲೋ ಬಂದಿರುವ ಮಾಹಿತಿ ಇದೆ. ಜೊತೆಗೆ ಅದರಷ್ಟೇ ಬಿಟ್ಟರೆ ಅವರ ಮದುವೆ ಬಗ್ಗೆ ಆಗಲಿ, ಮಕ್ಕಳು ಬಗ್ಗೆ ಆಗಲಿ ಯಾವುದೇ ಮಾಹಿತಿ ಇರಲಿಲ್ಲ. ಇಲ್ಲಿದ್ದಾಗ ಯಾವುದೇ ಕೆಲಸಗಳನ್ನು ಸಹ ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ದರು. ಅವರ ತಾಯಿಯನ್ನು ನೋಡಿಕೊಂಡು, ಜೊತೆಗೆ ಪ್ರಭಾಕರ್ ಬಾಳಿಗ ಅವರನ್ನ ನೋಡಿಕೊಂಡು ಇಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಯಾರೂ ಮಕ್ಕಳು ಸಹ ಅವರಿಗೆ ಇರಲಿಲ್ಲ ಎನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.